ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಕ್ಕಳಿಗೋಸ್ಕರ ಆರೋಗ್ಯಕರವಾಗಿ ಯಾವ ರೀತಿ ಒಂದು ಮಲ್ಟಿಗ್ರೇನ್ ಯೂಸ್ ಮಾಡಿ ನಾವು ಒಂದು ಲಡ್ಡುನ ಮಾಡ್ಕೊಡ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಡಲೆಬೇಳೆ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇದು ಕುಕುಂಬರ್ ಬೀಗ್ತಾ ಬರುತ್ತಲ್ಲ ಅದು, ಮತ್ತು ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮತ್ತು ಎಳ್ಳು, ಕಪ್ಪೆಳ್ಳು ಬರುತ್ತಲ್ಲ ಸೀಡ್ಸ್ ಅದು, ಮತ್ತು ಕೊಬ್ಬರಿ, ಮತ್ತು ಇದು ರವೆ, ಮೀಡಿಯಮ್ ರವೆ ಅಲ್ಲ, ಸ್ಮಾಲ್ ರವೆ, ಆ ಒಂದು ರವೆನ ತೊಗೊಂಡಿದ್ದೀನಿ. ಮತ್ತು ಇದು ನಾಟಿ ಬೆಲ್ಲ, ಪುಡಿ ಬೆಲ್ಲ ಬರುತ್ತಲ್ಲ, ಅಂಗಡಿ ಸ್ಟೋರಲ್ಲೆಲ್ಲ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಮತ್ತು ಇದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನಾಗಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ, ಹಂಗಾಗಿ ನಾನು ಅದಕ್ಕೆ ತುಪ್ಪನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ನಾವು ಮಕ್ಕಳಿಗೆ ಒಂದು ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಒಂದು ವಿಟಮಿನ್ ಕೂಡ ಸೇರುತ್ತೆ, ಮತ್ತು ನ್ಯೂಟ್ರಿಷನಿಂದ ಸೇರೋದ್ರಿಂದ ಅವಕ್ಕೆ ತುಂಬ ಹೆಲ್ತಿಯಾಗಿರುತ್ತೆ. ಅಂದರೆ ಯಾವಾಗಾದರೂ ನಾವು ಅಪರೂಪಕ್ಕೆ ಈ ಥರ ಎಲ್ಲ ಒಂದೊಂದು ಮಾಡಿಕೊಡ್ತಾ ಇದ್ದರೆ ಆರೋಗ್ಯ ಕೂಡ ಒಳ್ಳೆಯದಾಗುತ್ತೆ. ಇದು ಮಕ್ಕಳೇ ತಿನ್ನಬೇಕು ಅಂತೇನಿಲ್ಲ, ದೊಡ್ಡವರು ಕೂಡ, ಚಿಕ್ಕದಿಂದ ದೊಡ್ಡವರು ಕೂಡ ಎಲ್ಲರೂ ಕೂಡ ತಿನ್ಬೋದು. ಹಾಗಾಗಿ ನಿಮಗೆ ಯಾವ ಥರ ನಟ್ಸ್ಗಳು ಬೇಕಾಗುತ್ತೋ ಅದನ್ನೆಲ್ಲ ಕೂಡ ನೀವು ಸೇರಿಸ್ಕೋಬೋದು. ಇದೇ ನಟ್ಸ್ ಹಾಕಬೇಕು ಅಂತ ಏನಿಲ್ಲ, ಇದಕ್ಕೆ ಇನ್ನೂ ಬೇರೆ ಬೇರೆ ವಾಲ್ನಟ್ ನಟ್ಸು ಇದೆಲ್ಲ ಬರುತ್ತಲ್ಲ, ಹತ್ತಿ ಹಣ್ಣು, ಯಾವುದಾದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದರೂ ನೀವು ಎಲ್ಲ ನಟ್ಸ್ಗಳನ್ನೂ ಹಾಕೋಬೋದು. ನಾನು ಸದ್ಯಕ್ಕೆ ಇವಾಗ ಒಂದು 5 ನಟ್ಸ್ ಮಾತ್ರ ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನೇನು ಮಾಡ್ತಿದ್ದೀನಿ, ಅದನ್ನೆಲ್ಲ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವಾಟರ್ನ ಬೆರೆಸಿದ್ರೆ ಒಂದು ಸ್ಮಾಲ್ ಕಪ್ಪಷ್ಟು ವಾಟರ್ ಅಷ್ಟೇ, ತುಂಬ ಏನಿಲ್ಲ. ಅದಕ್ಕೆ ನಾವು ಬೆಲ್ಲನ ಸೇರಿಸಿ ಅದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಕರಗಿ ಕುದಿಯೋ ಹಂತಕ್ಕೆ ಬರುತ್ತಲ್ಲ, ಆ ಟೈಮಲ್ಲಿ ಹೊರಗಡೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ, ಅದನ್ನೆಲ್ಲ ಫಸ್ಟ್ ಹುರ್ಕೊಳ್ಳಬೋದು. ನಾನು ಏನು ತೋರಿಸ್ದೆ ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಸ್ವಲ್ಪ ರೋಸ್ಟ್ ಕೂಡ ಮಾಡಿ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಪೇಸ್ಟ್ ಮಾಡ್ಬೋದು. ಯಾಕೆಂದರೆ ನಾವು ಡೈರೆಕ್ಟಾಗಿ ಬಾಯ್ಲ್ ಮಾಡಲಿಕ್ಕೆ ಹಾಕ್ತೀವಲ್ಲ, ಹಾಗಾಗಿ ರೋಸ್ಟ್ ಮಾಡಬೇಕು ಅಂತಲೂ ಏನಿಲ್ಲ. ಹಾಗಾಗಿ ನಾನು ರೋಸ್ಟ್ ಮಾಡಿಲ್ಲ, ಹಂಗೆ ಅದನ್ನು ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಹಾಕಿ ಒಂದು ರೌಂಡು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಸೊ ಇವಾಗ ನೋಡಿ, ಇದು ಬಾಯ್ಲ್ ಆಗ್ತಾ ಬರ್ತಾ ಇದೆ. ಬೆಲ್ಲ ಕೂಡ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ನಾವು ಸಕ್ಕರೆಯಲ್ಲಿ ಮಾಡಬಾರ್ದು. ಯಾವುದೇ ಒಂದು ಲಡ್ಡುಗಳನ್ನ ಮಾಡೋವಾಗ ನಾವು ಸಿಂಪಲ್ಲಾಗಿ ಮನೆಗಳಲ್ಲಿ ಮಾಡೋದ್ರಿಂದ ಅದನ್ನು ನಾವು ಬೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ನಮಗೆ ಕಬ್ಬಿಣ ಶಕ್ತಿ ಕೂಡ ಸೇರುತ್ತೆ, ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಾನು ಬೆಲ್ಲನ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಆಗಿದೆ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ, ಡ್ರೈ ನಟ್ಸ್ಗಳನ್ನೆಲ್ಲ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ತಳ ಹಿಡಿದ್ಬಿಡುತ್ತೆ, ಅವಾಗವಾಗ ಅದನ್ನು ತಿರಿತಾ ಇರಬೇಕು, ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಕ್ಲೀನಾಗಿ ಎಲ್ಲ ನಾನೇನು ಆಡಿಸಿದ್ದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅವನ್ನೆಲ್ಲ ಮಿಕ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪನೇ ನಿಧಾನಕ್ಕೆ ಕಡಿಮೆ ಉರಿನಲ್ಲೇ ನಾವು ಬೇಯಿಸಬೇಕು. ತುಂಬ ಉರಿ ಕೊಟ್ಬಿಟ್ಟು ಅದನ್ನು ನಾವು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ತಳ ಹಿಡಿದ್ಬಿಡುತ್ತೆ ಬೇಗ. ಸೊ ಹಂಗಾಗಿ ನೀವು ತುಂಬ ಹೈ ಲೆವೆಲಲ್ಲೂ ಬೇಡ, ಮತ್ತು ತುಂಬ ಲೋ ಲೆವೆಲಲ್ಲೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಬಿಟ್ಟು ನಾವು ಬೇಯಿಸ್ಕೊತಾ ಹೋಗಬೇಕು. ಸಡನ್ನಾಗಿ ಯಾವುದೇ ವಸ್ತು ಹಾಕಿದ ತಕ್ಷಣ ನಾನು ತಿರಿಬೇಡಿ, ಯಾಕೆಂದರೆ ಅದು ಬೇಗನೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಅದು ಬಾಯ್ಲ್ ಆಗ್ತಾ ಇದ್ದರೆ ಸ್ವಲ್ಪ ನಾವು ಅದನ್ನು ನೆಕ್ಸ್ಟು ಮಾಡ್ಕೊತಾ ಹೋಗ್ಬೋದು. ಅದಕ್ಕೋಸ್ಕರ ಒಂದು 2-3 ಮಿನಿಟ್ಸ್ ಅಷ್ಟೇ, ಸ್ವಲ್ಪ ಬಾಯ್ಲ್ ಆಗಲಿ ಅದು ಅಂತಲೇ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಮಾಡಿಕೊಡಿ ಮನೆಯಲ್ಲಿ, ಎಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ. ತುಂಬ ಸಿಂಪಲ್ ಮತ್ತು ಬೇಗನೂ ಮಾಡ್ಬೋದು, ತುಂಬ ಕಷ್ಟಪಟ್ಟು ಮಾಡಬೇಕು ಅಂತಲೂ ಏನಿಲ್ಲ. ಮನೇಲಿ ಏನು ಪದಾರ್ಥಗಳಿರುತ್ತೋ ಅದನ್ನೇ ಹಾಕಿ ಸಿಂಪಲ್ಲಾಗಿ ನಾವು ಮಾಡಿಕೊಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಅದನ್ನು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಏಕೆಂದರೆ ತಳ ಹಿಡಿದ್ಬಿಟ್ರೆ ಕಷ್ಟ, ಏಕೆಂದರೆ ಅದು ಸೀದೋಗ್ಬಿಟ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ನಾನು ಅದನ್ನು ತಲೆ ಹಿಡಿದಿರಂಗೆ ಬಾಯ್ಲ್ ಮಾಡ್ಕೊಂಡು ಬರಬೇಕು. ಅವಾಗವಾಗ ಕೈ ಆಡಿಸ್ತಾನೇ ಇರಬೇಕು, ಬಿಟ್ಬಿಟ್ರೆ ಅದು ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ನೀವು ಯಾವ ರೀತಿ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ತೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಇದೇ ಥರ ರೆಸಿಪಿಗಳು ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮನೆಯಲ್ಲಿ ಈ ಥರ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ಕಡಲೆಬೇಳೆ ಬರುತ್ತಲ್ಲ, ಅದನ್ನು ನಾನು ಸ್ವಲ್ಪ ಹೊತ್ತು ಉನಿ ಹಾಕ್ಬಿಟ್ಟು ಅದನ್ನು ಕುಕ್ಕರಲ್ಲಿ 1-2 ವಿಸಲ್ ತೆಗೆದು ಬೇಯಿಸಿಟ್ಕೊಂಡಿದ್ದೆ. ಹಸಿನೇ ಹಾಕಿ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಬಾಯ್ಲ್ ಮಾಡಿಕೊಂಡು ನಾವು ಒಬ್ಬಟ್ಟಿಗೆ ಯಾವ ಥರ ಮಾಡ್ತೀವಿ ನೋಡಿ, ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಬಾಯ್ಲ್ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್, ತುಂಬ ಹೊತ್ತೇನಿಲ್ಲ, ಸ್ವಲ್ಪ ಹೊತ್ತು ಬೇಯಲಿ ಅಂತ ಅಷ್ಟೇ. ಸ್ವಲ್ಪ ಅದು ನೀರಿನ ಅಂಶ ಏನಿರುತ್ತೋ ಅದೆಲ್ಲ ಹೀರ್ಬಿಟ್ರೆ ನಮಗೇನಾಗುತ್ತೆ, ಅದು ಹಸಿ ಸ್ಮೆಲ್ ಏನಿರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ.
ಅದು ಡ್ರೈ ಆಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ನಾವೇನೇ ಮಾಡಿಕೊಟ್ರು ನ್ಯೂಟ್ರಿಷನ್ ಆಗಿ ಮಕ್ಕಳಿಗೆ ಸಾಲೋದೇ ಇಲ್ಲ. ಈಗಿನ ಒಂದು ಜನ್ರೇಷನ್ಗೆ ನಾವು ಯಾವ ರೀತಿ ಡೈಲಿ ಮಾಡಿಕೊಡ್ತಿರ್ತೀವಿ, ಜೀವನ ಶೈಲಿ ಕೂಡ ಹಾಗೆ ಚೇಂಜಸ್ ಇರುತ್ತೆ. ನಾವೆಷ್ಟೇ ಹೊರಗಡೆ ದುಡ್ಕೊಂಡು ಬಂದು ಅವ್ರು ಏನೇ ಮಾಡಿದ್ರು ಕೂಡ ಮಕ್ಕಳನ್ನೂ ಕೂಡ ನಾವು ಹೊರಗಡೆ ಸ್ಕೂಲಿಗೆ ಕಳಿಸ್ಬೋದು. ಡಸ್ಟು, ಅಲರ್ಜಿ, ಈ ಥರ 108 ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಮನೆ ಅಂತಂದಮೇಲೆ. ಸೊ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಮಕ್ಕಳಿಗೆ ನಾವು ಆವಾಗವಾಗ ಈ ಥರ ನ್ಯೂಟ್ರಿಷನ್ ಆಗಿ ಮಾಡಿಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತೆ. ಇದರಿಂದ ದೊಡ್ಡವರು ಕೂಡ, ಈಗ ಏಜ್ ಆದವರು ಕೂಡ ತಿಂತಾ ಹೋದಾಗೆ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ನಟ್ಸ್ಗಳಿಂದ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ರವೆ ಇತ್ತಲ್ಲ ಅದನ್ನು ಬೆರೆಸಿದ್ದೀನಿ. ಮತ್ತು ಕೊಬ್ಬರಿ ಮತ್ತು ಎಳ್ಳು ಇದನ್ನು ಲಾಸ್ಟಲ್ಲಿ ಹಾಕಬೇಕು. ಏಕೆಂದರೆ ತಕ್ಷಣಕ್ಕೆ ಹಾಕ್ಬಿಟ್ರೆ ಅದೊಂಥರ ಮುದ್ದೆ ಆಗಿಬಿಡುತ್ತೆ. ಹಂಗಾಗಿ ನಾನು ಫೈನಲ್ ಸ್ಟೇಜಲ್ಲಿ ಏನಿರುತ್ತೋ ಆ ಟೈಮಲ್ಲಿ ನಾವು ಅದನ್ನು ಬೆರೆಸೋದ್ರಿಂದ ಅದು ತಿನ್ನುವಾಗ ಕೂಡ ಬಾಯಿಗೆ ಸಿಗುವಾಗ ಸ್ವಲ್ಪ ಕ್ರಿಸ್ಪಿ ಟೈಪ್ ಸಿಗ್ತಾ ಇರುತ್ತೆ. ಹಾಗಾಗಿ ನಾನು ಅದನ್ನು ಹಾಕಿದ್ದೀನಿ. ಸೆಂಟ್ರಲ್ ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಏನು ಇಟ್ಟಿದ್ದೀವಿ ನಾನು ನೋಡಿ ಸ್ವಲ್ಪ ಆವಾಗಲೇ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೆ, ನಿಮ್ಗೆ ತೋರಿಸೋಣ ಅಂತಲೇ ಬಿಟ್ಟಿದ್ದೆ. ನಾವು ಕೈ ಆಡಿಸ್ತಿದ್ರೆ ಏನಾಗುತ್ತೆ ನೋಡಿ, ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ನಾವು ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಇವಾಗ ಸೆಂಟ್ರಲ್ಲಿ ನಾವು ತುಪ್ಪ ಏನಿರುತ್ತೆ ತುಪ್ಪನ ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಡೈರೆಕ್ಟಾಗಿ ಒಂದು 100 ಗ್ರಾಮು ಇಲ್ಲ 50 ಮಿಲಿ ಆ ಥರ ಬಂದುಬಿಟ್ಟು ನಾವು ತುಪ್ಪನ ಹಾಕೋತಾ ಹೋಗ್ಬಾರ್ದು. ಸೆಂಟ್ರಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ನಾವೇನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ಆವಾಗಲೇ ಅದು ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದು ಕೂಡ ಯಾವುದೇ ಸ್ವೀಟ್ಸ್ ಇರ್ಬೋದು ಅದೇ ಥರನೇ ಮಾಡೋದು. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದು ತುಂಬ ತಿಕ್ಕಾಗಿ ಬಂದಿದೆ. ಅದು ಇವಾಗ ಮೀಡಿಯಮ್ ಆಗಿ ನನಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ತಿಕ್ನೆಸ್ನ ನಾವು ತೊಗೋಬೇಕು ಲಡ್ಡುನ ಕಟ್ಟೋ ಸ್ಟೇಜ್ಗೆ. ಏಕೆಂದರೆ ನಾವು ಇದನ್ನು ಆರಕ್ಕಿಡ್ತೀವಿ. ಸೊ ಆರಿದ್ಮೇಲೆ ಅದು ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ಇವಾಗ ನಿಮಗೆ ನೋಡುವಾಗ ಅದು ಸ್ವಲ್ಪ ಇನ್ನೂ ಪೇಸ್ಟ್ ಥರ ಇದೆಲ್ಲ ಅಂತ ಅನ್ನಿಸ್ಬೋದು. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾವು ಉಂಡೆ ಕಟ್ತೀವಿ ನೋಡಿ. ಬಿಸಿ ಆರಿದ ಮೇಲೆ ಉಂಡೆ ಕಟ್ಟಬೇಕು. ಬಿಸಿ ಇರುವಾಗಲೇ ಉಂಡೆ ಕಟ್ಬೋದು. ಕೆಲವೊಂದು ಐಟಮ್ನ ನಾವು ಬಿಸಿ ಇರುವಾಗಲೇ ಕಟ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಕೆಲವೊಂದನ್ನು ನಾವು ಬಿಸಿ ಆರಿದ ಮೇಲೆ ಉಂಡೆ ಕಟ್ಟಬೇಕು. ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಅದನ್ನು ಬಿಸಿ ಆರಿದ ಮೇಲೆ ನಾನು ಉಂಡೆ ಕಟ್ಟಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಇವಾಗ ನೋಡಿ ಯಾವುದೇ ರೀತಿ ಅದು ಅಂಟ್ಕೋತಾ ಇಲ್ಲ, ಏನಿಲ್ಲ, ನೀಟಾಗಿ ಉಂಡೆಗಳು ಬರ್ತಾ ಇದೆ. ಅದು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆ ನೀವು ಮತ್ತೇ ಮಕ್ಕಳಿಗೆ ಕೊಡಬೇಕಾದ್ರೆ ಇದನ್ನು ನಟ್ಸ್ನೆಲ್ಲ ಉದುರಿಸಿ ಕೊಡೋದ್ರಿಂದ ಇನ್ನೂ ಟೇಸ್ಟಾಗಿ ಕಾಣುತ್ತೆ ಮತ್ತು ಡಿಸೈನಾಗಿ ಕಾಣಿಸುತ್ತೆ. ಅವ್ರು ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.